ತಮ್ಮ ತಮ್ಮ ಇಬ್ರಿಗೂ ಬಂದ್ಬಿಡಿ ಮೇಡಮ್ ನೀವು ಡಿಸ್ಕಸ್ ಮಾಡಿ ಅಂತ ಹೇಳೋದಲ್ಲ. ನಂಟ ಕೋಪ ಕಡೆ ಹೋಗಿದ್ರೆ ಇಲ್ಲ ಇದಕ್ಕೆ ಹುಡುಗಿ ಸರ್ ಬರ್ತದೆ ಚೀಟಿ ಅಂದ್ರೆ ಕಾಸು ಬರ್ತದೆ. ಈ ಕಡೆ ನಿಂತ್ಕೊಂಡು ನನಗೆ ಚೀಟಿ ಏರಿದೆ ಅವ್ರು ಕಸ ದುಃಖ ಕೇಳ್ತಾ ಇದ್ದಾರೆ. ಹಾಕಿ ದಯಮಾಡಿ ಹೈವೇಲಿ ಓಡಾಡ್ತಿದ್ದೀವಿ, ಇನ್ಸೂರೆನ್ಸ್ ಕಟ್ಟಿ ಸರಿಯಾದ ಸಂಬಂಧಪಟ್ಟ ದಾಖಲೆಗಳು ಮಾಡಿ ಕೇಳಿದಾಗ ಪೊಲೀಸ್ನವ್ರಿಗೆ ಬೈಕೊಂಡು ಹೋಗ್ಬೇಡಿ, ಇಲ್ಲ ಸರ್ ಆಗ್ತಾರೆ 500 ರೂಪಾಯಿ ಆಗ್ತಾರೆ ಅಂತ. ರೋಡಲ್ಲಿ ಸತ್ತಾಗ ಏನು ಮಾಡ್ಕೋತೀರಿ ಹೇಳ್ರಪ್ಪ. ತಲೆಗೆ ನೋಡಿ, ದೊಡ್ಡ ಗಾಡಿಯವ್ರು ಯಾರು ಸಾಯ್ತಾ ಇಲ್ಲ, ಚಿಕ್ಕ ಗಾಡಿಯವರೇ ಸಾಯ್ತಾ ಇರೋದು. ದಯಮಾಡಿ ಹೆಲ್ಮೆಟ್ ಹಾಕೊಂಡು ಓಡಾಡಿ. ಹೆಲ್ಮೆಟ್ ಹಾಕೋದು ಯಾಕೆ ಹಾಕ್ತಿಲ್ಲ? ತಲೆ ಕಪ್ಪದೆ ಗಾಡಿ ಆಗ್ಬಿಟ್ಟಾರೆ. ಹತ್ರದಲ್ಲೂ ಎಕ್ಸ್ಪೀರಿಯರಿ ಆಗಿ ಸಾಯೋರು ಜಾಸ್ತಿ ಆಗೋರೆ. ಹೆಲ್ಮೆಟ್ ಹಾಕ್ಕೊಂಡು DL ಮಾಡಿಸ್ಕೊಳ್ಳಿ. DL ಆದಮೇಲೆ ಒಂದು ಇನ್ಸೂರೆನ್ಸ್ ಮಾಡಿಸಿ, ಪಕ್ಕ ಇರ್ತೀರಿ. ಆಮೇಲೆ ಅಮೌಂಟ್ ಮಾಡಿಬಿಟ್ಟು ಅದೊಂದು ಮಾಡಿಸ್ಕೊಳ್ಳಿ. ಪೊಲೀಸ್ನವರು ಕೇಸ್ ಹಾಕ್ಬಿಟ್ಟು ಮಗ ಹಾಕಿದ್ರು ಅನ್ನೋದು ಬೇಡ. ನೀವು ಕರೆಕ್ಟಾಗಿದ್ದರೆ ನಾವೇ ಕಳಿಸ್ಕೊಡ್ತೀವಿ. ಎಲ್ಲ ಬಿಟ್ಟಿದ್ದೀರಾ ಹೆಲ್ಮೆಟ್ ಇಲ್ಲದೆ ಗಾಯ ಆಗಿರ್ತಾನೆ. ನೀವು ಬಂದಿರ್ತಾನೆ ನೀವು ತಾನೇ ಹೋದ್ರೆ ಆಪರೇಷನ್ ಮಾಡ್ಕೊಳ್ಳಿ. ನೋಡಪ್ಪ ಇಟ್ಕೊಳ್ಳಪ್ಪ ಹಾಕೊಂಡವರೆಲ್ಲ ಇದುವೇ ನೋಡು. ಕಿಲ್ಲ ರೈಡರು ಕಿಲ್ಲಾನು ಇಬ್ಬರು ಹಾಕೋಬೇಕು. ಈ ರೀತಿ ಇದೆ, ಸುರಕ್ಷತೆ ಜಾಸ್ತಿ. ದಯಮಾಡಿ ಹೆಲ್ಮೆಟ್ ಹಾಕೊಳ್ಳಿ, ಒದ್ದಾಡಿ ಪ್ರಾಣ ಉಳಿಸ್ಕೊಳ್ಳಿ. ಯಾರು ಕಾಪಾಡಲ್ರು.